ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಾಲ್ಯ ಅಂದರೆ ಅದೆಷ್ಟು ಸೊಗಸಾಗಿರುತ್ತೆ. ಅದರಲ್ಲೂ ಕರ್ನಾಟಕದ ವಿವಿಧ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಾಲ್ಯವನ್ನು ಕಳೆದಂಥವರು ಈಗ 60-70 ವರ್ಷಗಳಾದ ಮೇಲೆ ತಮ್ಮ ಬಾಲ್ಯದ ದಿನಗಳನ್ನು ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿದ್ದವೋ ಆ ದಿನಗಳು, ಎಲ್ಲಿ ಹೋದವೋ ಆ ದಿನಗಳು ಅಂತ ಯೋಚನೆ ಮಾಡೋದುಂಟು, ಬೇಸರ ಪಟ್ಟುಕೊಳ್ಳೋದು ಉಂಟು. ಹಾಗೆಯೇ ಶಶಿಧರ ಹಾಲಾಡಿ ಅವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿಯಲ್ಲಿ ತಮ್ಮ ಬಾಲ್ಯವನ್ನು ಕಳೀತಾರೆ. ಆನಂತರ ಅವರು ಬ್ಯಾಂಕ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಮೇಲೆ ಅವರು ಬರೆಯೋದಕ್ಕೆ ಶುರು ಮಾಡ್ತಾರೆ. ಕಾದಂಬರಿ, ಸಣ್ಣ ಕತೆ, ಪ್ರವಾಸ ಕಥನ, ಕವನ, ನುಡಿಚಿತ್ರ, ಅಂಕಣ ಬರಹ ಹೀಗೆ ಬರೀತಾ ಹೋಗ್ತಾರೆ. ಇವರು ಬರೆದಂಥ ಒಂದು ಸೊಗಸಾದ ಪುಸ್ತಕ ನಾ ಸೆರೆ ಹಿಡಿದ ಕನ್ಯಾಸ್ತ್ರೀ. ಇದು ಪ್ರಬಂಧಗಳ ಲೇಖನದ ಪುಸ್ತಕ. ಇದು ಶಶಿಧರ ಹಾಲಾಡಿ ಅವರು ಬರೆದಿರುವಂಥದ್ದು. ನಾ ಸೆರೆ ಹಿಡಿದ ಕನ್ಯಾಸ್ತ್ರೀ. ಏನಿದು ಕನ್ಯಾಸ್ತ್ರೀ ಅಂತ ಇದೆಯಲ್ಲ, ಕನ್ಯಾಸ್ತ್ರೀನ ಸೆರೆ ಹಿಡಿಲಿಕ್ಕೆ ಸಾಧ್ಯವಾ ಅಂತ ಆಶ್ಚರ್ಯ ಆಗಬಹುದು. ಕನ್ಯಾಸ್ತ್ರೀ ಅನ್ನೋದು ವಾಸ್ತವದಲ್ಲಿ ಒಂದು ಶಿಲೀಂಧ್ರದ ಹೆಸರು. ಆ ಶಿಲೀಂಧ್ರದ ರಚನೆ ಎಷ್ಟು ನವಿರಾಗಿರುತ್ತೆ ಅಂದರೆ, ಓರ್ವ ಹೆಣ್ಣು ಮಗಳು ಸ್ಕರ್ಟನ್ನು ಹಾಕ್ಕೊಂಡು ನಿಂತ್ಕೊಂಡಿದ್ದಾಳೇನೋ ಎನ್ನಿಸುವಷ್ಟು ಸುಂದರವಾಗಿ ನವಿರಾಗಿ ಇರುತ್ತೆ. ಇದನ್ನೆಲ್ಲ ನಾವು ನಮ್ಮ PUC ದಿನಗಳಲ್ಲಿ ನಮ್ಮ ಪಠ್ಯಗಳಲ್ಲಿ ಓದಿದ್ವಿ, ಕಣ್ಣಾರೆ ಕಂಡಿರಲಿಲ್ಲ. ಆದರೆ ಶಶಿಧರ ಹಾಲಾಡಿ ಅವರು ತಮ್ಮ ಮನೆಯ ಸುತ್ತಮುತ್ತಲೂ ಇದ್ದಂಥ ಪ್ರಕೃತಿಯನ್ನು ಸದಾಕಾಲ ನಿರೀಕ್ಷಿಸ್ತಾ ಓಡಾಡ್ತಾ ಇದ್ದ ಕಾರಣ ಎಲ್ಲೋ ಒಂದು ಕಡೆಗೆ ಒಂದು ತೋಡಲ್ಲಿ ಅವರಿಗೆ ಕಂಡು ಬರುತ್ತೆ. ಆ ಕನ್ಯಾಸ್ತ್ರೀ ಅದನ್ನು ಬಹಳ ಎಚ್ಚರಿಕೆಯಿಂದ ತಗೊಂಡು ಹೋಗಿ ತಮ್ಮ ಕಾಲೇಜಿಗೆ ಹೋಗಿ ಅಲ್ಲಿನ ಸಸ್ಯಶಾಸ್ತ್ರದ ಅಧ್ಯಾಪಕರು ಯಾರಿರ್ತಾರೆ ಅವರು ತೋರಿಸಿದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಅರೆ, ನಮ್ಮಲ್ಲಿ ಉಂಟಾ ಈ ಒಂದು ಗಿಡ ಅಂತ ಹೇಳಿ ಸೂಕ್ಷ್ಮದರ್ಶಕದ ಕೆಳಗೆ ಅದರ ಎಲ್ಲ ವಿವರಣೆಗಳನ್ನು ವರ್ಣಿಸ್ತಾರೆ. ಕೊನೆಗೆ ಒಂದೆರಡು ಗಿಡಗಳನ್ನು ತಂದು, ಆ ಹೂಗಳನ್ನು ತಂದು ಅವರು ಆ ಫಾರ್ಮಲಿನಲ್ಲಿ ಸಂಗ್ರಹ ಮಾಡಿ ಇತರ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಸಹಾಯವಾಗಲಿ ಅಂತ ಇಡ್ತಾರೆ. ಇದನ್ನು ಸೊಗಸಾದ ಆ ಪ್ರಬಂಧದ ರೂಪದಲ್ಲಿ ಬರೀತಾರೆ ಶಶಿಧರ ಹಾಲಾಡಿ ಅವರು. ಎರಡು ಕುಟುಂಬಗಳು ಹಂಚಿಕೊಂಡ ಜೀವಂತ ಮರ ಪಾಲು ಆಗುತ್ತೆ. ಆ ಪಾಲು ಆಗುವ ಗೆರೆ ಇರುತ್ತಲ್ಲ, ಅಲ್ಲಿ ಒಂದು ಮರ ಇದ್ದು ಬಿಟ್ಟರೆ ಏನು ಮಾಡೋದು? ಆ ಮರವನ್ನು ಯಾರು ತಗೋಬೇಕು? 20 ವರ್ಷಗಳ ಕಾಲ ವಾಗ್ಯುದ್ಧ ನಡೆಯುತ್ತಂತೆ ಎರಡು ಕುಟುಂಬಗಳ ನಡುವೆ ಒಂದು ಮರ. ಅದು ಧೂಪದ ಮರ ಆಗಿರುತ್ತೆ. ಅನೇಕ ಜನಕ್ಕೆ ಧೂಪದ ಮರ ಅಂದರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಈ ಧೂಪದಿಂದ ತಯಾರು ಮಾಡುವ ಕಾಯಿಗಳಿರುತ್ತೆ, ಆ ಕಾಯಿಗಳಿಂದ ಎಣ್ಣೆ ತಯಾರು ಮಾಡ್ತಾರೆ. ಆ ಎಣ್ಣೆಯನ್ನು ಅಡುಗೆಗೆ ಬಳಸ್ತಾರೆ, ಔಷಧಿಗೆ ಬಳಸ್ತಾರೆ. ಇಲ್ಲಿ ಎರಡು ಮನೆಗಳ ನಡುವೆ ಇದ್ದಂಥ ಮರ, ಅಲ್ಲಿ ಬಿದ್ದಂಥ ಕಾಯಿಗಳು, ನೀನು ಜಾಸ್ತಿ ತಗೊಂಡೆ ಜಗಳ. ಆ ಎಣ್ಣೆಯನ್ನು ಹೇಗೆ ತೆಗಿತಾ ಇದ್ರು ಅನ್ನೋದನ್ನು ಹೇಳ್ತಾರೆ. ಆಶ್ಚರ್ಯ ಆಗುತ್ತೆ ಅದು. ಅದನ್ನೆಲ್ಲ ತಂದು ಸಿಪ್ಪೆಯನ್ನು ತೆಗೆದು ನಸು ಹಳದಿ ಬಣ್ಣದ ಒಳಗಿನ ತಿರುಳನ್ನು ಪುಡಿ ಮಾಡಿ ರಾಶಿ ಹಾಕೋದು ಮೊದಲ ಶ್ರಮ. ಆ ತಿರುಳಿನ ಪುಡಿಯನ್ನು ಬೇಯಿಸಿ ಅರಿಯುವ ಕಲ್ಲಿಗೆ ಹಾಕಿ ಅರಿಯುವುದು ಎರಡನೆಯ ಹಂತದ ಶ್ರಮ. ಅರಿದ ನಂತರ ಅದನ್ನು ಒಂದು ದೊಡ್ಡ ಪಾತ್ರೆಗೋ ತೆರೆದ ಬಾಯಿಯ ದೊಡ್ಡ ಡಬ್ಬಿಗೋ ಹಾಕಿ 4-6 ಗಂಟೆ ಕುದಿಸುವುದು ಮೂರನೆಯ ಶ್ರಮ. ಅಷ್ಟಾದ ನಂತರ ಅದನ್ನು ಆರಲು ಬಿಟ್ಟರೆ ಸುಮಾರು 1 ಲೀಟರ್ ಧೂಪದ ಎಣ್ಣೆ ಮೇಲ್ಭಾಗದಲ್ಲಿ ತೇಲುತ್ತೆ ಅಂತಾರೆ. ಇದು ಗಟ್ಟಿಯಾಗ್ಬಿಡುತ್ತಂತೆ. ಹಾಗಾಗಿ ಏನಾದರೂ ಅಡುಗೆ ಮಾಡಬೇಕಂದ್ರೆ ಆ ಗಟ್ಟಿ ಉಂಡೆನ ತಗೊಂಡೋಗಿ ಬಾಣಲೆಯಲ್ಲಿ ಹಾಕಿದ್ರೆ ಬಿಸಿಗೆ ಕರಗುತ್ತಂತೆ. ಅರ್ಧ ಬಾಣಲೆ ತುಂಬ ತುಪ್ಪ ಶುರುವಾಗುತ್ತೆ, ಏನು ಬೇಕಾದ್ರೂ ಅಡುಗೆ ಮಾಡ್ಕೋಬೋದು. ಮದುವೆ ನಡೆಯುತ್ತೆ ಈ ವರ್ಷ ನಮ್ಮ ಮನೆಯಲ್ಲಿ ಅಂದರೆ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿ ಇದನ್ನು ತಗೊಂಡು ಬಂದು ಆ ಮುದ್ದೆಗಳನ್ನು ಮಾಡಿ ಇಟ್ಕೋತಾ ಇದ್ರಂತೆ. ಇವೆಲ್ಲವನ್ನು ಬರಿತಾ ಕೊನೆಗೆ ಶಶಿಧರ ಹಾಲಾಡಿ ಹೇಳ್ತಾರೆ, ಏನಾಯಿತು ನಮ್ಮ ಈ ಮಲೆನಾಡಿನ ಪ್ರದೇಶ, ಆ ಕಾಡು ಹೊರಟೋಗಿದೆ, ಆ ಸಸ್ಯ ಸಂಪತ್ತು ಹೊರಟೋಗಿದೆ, ಎಲ್ಲೆಲ್ಲಿ ನೋಡಿದ್ರೂ ಸಹ ಡಾಂಬರಿನ ಕಾಟ ಅತಿಯಾಗ್ತಾ ಇದೆ. ಯಾವತ್ತೂ ನವಿಲುಗಳು ಊರ ಒಳಗೆ ಬರ್ತಾ ಇಲ್ಲ, ಇವತ್ತು ಬರ್ತಾ ಇದೆ. ಹುಲಿಗಳು ಊರ ಒಳಗೆ ಬರ್ತಾ ಇದೆ. ಯಾಕೆ ನಾವು ಹೀಗಾದವೆ ಅಂತ ವಿಷಾದದ ಧ್ವನಿಯನ್ನು ಎತ್ತುತ್ತಾರೆ.
ಶಶಿಧರ ಹಾಲಾಡಿ ಅವರು ಬರೆದ ನಾ ಸೆರೆ ಹಿಡಿದ ಕನ್ಯಾಸ್ತ್ರೀ ಪ್ರಬಂಧಗಳ ಈ ಒಂದು ಪುಸ್ತಕವನ್ನು ಖಂಡಿತ ಓದಿದ್ರೆ ನಮ್ಮ ಬಾಲ್ಯದ ದಿನಗಳು ಸಹ ನೆನಪಿಗೆ ಬರುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಎನ್ ಅಂತ. ನಾನು ಬೆಂಗಳೂರಿನ JP ನಗರದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಬ್ಯಾಂಕ್ ನೌಕರನಾಗಿದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ಚಿತ್ರಗೀತೆಗಳನ್ನು ಕೇಳುವುದು, ಹಾಡುವುದು ಮತ್ತು ನಾಟಕಗಳಲ್ಲಿ ಅಭಿನಯಿಸುವುದು. ಬಹಳ ಸಂತೋಷ ನಾಗರಾಜ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ವಿನುತಾ. ವೃತ್ತಿಯಲ್ಲಿ ನಾನು ಶಿಶು ಶಿಕ್ಷಕಿ. ನಾನು ಬೆಂಗಳೂರಿನ ಸರ್ಜಾಪುರದಿಂದ ಬಂದಿದ್ದೇನೆ. ಹವ್ಯಾಸ ಬಂದು ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ದೇನೆ ಹಾಗೂ ಹಾಡ್ತೇನೆ, ಕೇಳ್ತೇನೆ ಮತ್ತು ಕ್ರಿಯೇಟಿವ್ ಆಗಿ ಕರಕುಶಲವನ್ನು ಮಾಡೋದು ನನಗೆ ತುಂಬ ಇಷ್ಟ. ತುಂಬ ಸಂತೋಷ ವಿನುತಾ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅನಂತ ಪದ್ಮನಾಭ ಅಂತ. ನಾನು ಮೂಲತಃ ಪಿಹಳ್ಳಿ ದೊಡ್ಡಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ದ್ವಿತೀಯ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ನ್ಯೂಸ್ ಪೇಪರ್ ಓದೋದು. ಅನಂತ ಪದ್ಮನಾಭ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಡಾಕ್ಟರ್ ನಾ ಸೋಮೇಶ್ವರ ಬರೆದ ಥಟ್ಟಂತ ಹೇಳಿ ಕಿವಿ ಮಾತುಗಳ ಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕನ್ನಡ ಎಂಬ ಹೆಸರಿನ ತಾಲೂಕು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ. ಮೊದಲಿಗೆ ನಾಗರಾಜ್, ಆನಂತರ ಅನಂತ ಪದ್ಮನಾಭ. ಆಂಧ್ರ ಪ್ರದೇಶ. ಆಯ್ಕೆ 4 ಸರ್. ಅನಂತ ಪದ್ಮನಾಭ ತೆಲಂಗಾಣ ಆಯ್ಕೆ 1. ಸರಿಯಾದ ಉತ್ತರ ಈಗ ಬಂತು. ಅದು ಮಹಾರಾಷ್ಟ್ರ ಆಗಿತ್ತು. ಮಹಾರಾಷ್ಟ್ರದಲ್ಲಿ ಔರಂಗಾಬಾದ್ ಅಂತ ಸ್ಥಳ ಇದೆ. ಅಲ್ಲಿ ಈ ಕನ್ನಡ ಅನ್ನೋ ಹೆಸರಿನ ಒಂದು ತಾಲೂಕು ಇದೆಯಂತೆ. ಇದು ಮಹಾರಾಷ್ಟ್ರದಲ್ಲೇ ಅತ್ಯಂತ ಶ್ರೀಮಂತವಾದ ಒಂದು ತಾಲೂಕು. ಯಾಕಂದರೆ ಈ ಒಂದೇ ತಾಲೂಕಲ್ಲಿ 15 ಅಣೆಕಟ್ಟುಗಳಿವೆಯಂತೆ, 7 ಸರೋವರಗಳು ಇದೆಯಂತೆ, 244 ಹಳ್ಳಿಗಳಲ್ಲಿ ತೇಗ ಮತ್ತು ಶ್ರೀಗಂಧ ಬಹಳ ಚೆನ್ನಾಗಿ ಬೆಳೆಯುತ್ತಂತೆ. ಎಲ್ಲೂರಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ನಮ್ಮ ಕನ್ನಡ ನಾಡು ಅನ್ನೋದು ಏನಿತ್ತು ಅದು ಮಹಾರಾಷ್ಟ್ರವನ್ನೂ ಕ್ರಮಿಸಿ ಗುಜರಾತಿನವರೆಗೆ ವ್ಯಾಪಿಸಿದ್ದು ನಮಗೆಲ್ಲ ಇತಿಹಾಸದಲ್ಲಿ ಗೊತ್ತಾಗಿದೆ. ಒಂದು ಕಾಲದಲ್ಲಿ ನೇಪಾಳದವರೆಗೂ ಸಹ ನಮ್ಮ ರಾಜ್ಯ ಇತ್ತು. ಒರಿಸ್ಸಾ ನಮ್ಮ ಕನ್ನಡ ನಾಡಿನ ಭಾಗವಾಗಿತ್ತು. ಬಂಗಾಳವನ್ನು ಆಳಿದಂಥ ಸೇನರು ಸಹ ನಮ್ಮ ಕನ್ನಡಿಗರಾಗಿದ್ದರು. ಆದರೆ ಕಾಲಕ್ರಮೇಣ ಗೆಲ್ಲೋದು ದೊಡ್ಡದಲ್ಲ, ಗೆದ್ದದ್ದನ್ನು ಕಾದಿಟ್ಕೊಳ್ಳೋದು ಬಹಳ ದೊಡ್ಡದು. ಹಾಗಾಗಿ ಕಾಲಕ್ರಮೇಣ ಈ ಭಾಗಗಳನ್ನೆಲ್ಲ ನಾವು ಕಳ್ಕೊಂಡಿದ್ದೇವೆ. ಆವರ್ತ ಎನ್ನುವ ಕಾದಂಬರಿ, ಆಶಾ ರಘು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಕೋರಮಂಡಲ್ ಕರಾವಳಿ, ಕೋರಮಂಡಲ್ ಕೋಸ್ಟ್ ಯಾವ ರಾಜವಂಶದ ಅಪಭ್ರಂಶ ಶಬ್ದವಾಗಿದೆ? ಆಯ್ಕೆಗಳನ್ನು ನೋಡೋಣ. ಚೇರರು, ಪಾಂಡ್ಯರು, ಪಲ್ಲವರು, ಚೋಳರು. ಮೊದಲಿಗೆ ನಾಗರಾಜ್, ಆನಂತರ ವಿನುತಾ. ಚೋಳರು ಆಯ್ಕೆ 4. ಚೇರರು ವಿನುತಾ ಅವರ ಉತ್ತರ ಚೇರರು. ಉತ್ತರವನ್ನು ನೋಡೋಣ. ಚೋಳರು ಸರಿಯಾದ ಉತ್ತರ. ನಾಗರಾಜ್ ಈ ಉತ್ತರ ಕೊಟ್ಟಿದ್ದಾರೆ. ಆವರ್ತ ಈ ಕಾದಂಬರಿ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ದಕ್ಷಿಣ ಭಾರತವನ್ನು ಆಳಿದಂಥ ಮಹಾನ್ ರಾಜವಂಶಗಳಲ್ಲಿ ಚೋಳರದ್ದು ಸಹ ಒಂದು. ಚೋಳರು ತಮ್ಮ ಸಾಮ್ರಾಜ್ಯವೇನಿತ್ತು ಅದನ್ನು ಚೋಳಮಂಡಲಂ ಅಂತ ಕರೀತಾ ಇದ್ರು. ಇದು ಇತಿಹಾಸದಲ್ಲಿ ದಾಖಲೆಯಾಗಿರ್ತಕ್ಕಂಥ ವಿಚಾರ. ಈ ಬ್ರಿಟಿಷರಿಗೆ ಈ ಚೋಳಮಂಡಲಂ ಅನ್ನೋ ಹೆಸರನ್ನು ಉಚ್ಚಾರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಕೋರಮಂಡಲ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಹಾಗಾಗಿ ಆ ಕರಾವಳಿ ತೀರ ಏನಿದೆ, ಭಾರತದ ಪೂರ್ವ ಕರಾವಳಿ ತೀರ ಏನಿದೆ
ಇದು ತಮಿಳುನಾಡಿನಿಂದ ಪಶ್ಚಿಮ ಬಂಗಾಳದವರೆಗೆ ಏನು ವ್ಯಾಪಿಸುತ್ತೆ, ಇದು 22,800 ಕಿಲೋಮೀಟರ್ ಉದ್ದದ ಈ ಚೋಳಮಂಡಲ ಕರಾವಳಿ, ಅದನ್ನು ಕೋರಮಂಡಲ್ ಕೋಸ್ಟ್ ಅಂತ ಇವತ್ತು ನಾವು ಕರೀತಾ ಇದ್ದೇವೆ. ಈಶಾನ್ಯ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತೆ. ಇಲ್ಲಿ ಇರತಕ್ಕಂಥ ಪೂರ್ವಘಟ್ಟದ ಬೆಟ್ಟಗಳು. ಮಲೇರಿಯಾ ವ್ಯಾಧಿ ಎನ್ನುವ ಒಂದು ಪುಸ್ತಕ ಡಾಕ್ಟರ್ CG ಕೇಶವಮೂರ್ತಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ವೈತರಣಿ ನದಿ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಮಹಾರಾಷ್ಟ್ರ, ಗುಜರಾತ್, ಬಿಹಾರ, ಉತ್ತರ ಪ್ರದೇಶ. ವಿನುತಾ ಮತ್ತು ನಾಗರಾಜ್. ಮಹಾರಾಷ್ಟ್ರ. ಆಯ್ಕೆ 1 ಮಹಾರಾಷ್ಟ್ರ. ನಾಗರಾಜ್? ಗುಜರಾತ್. ಉತ್ತರವನ್ನು ನೋಡೋಣ. ಮಹಾರಾಷ್ಟ್ರ ಉತ್ತರ ಸರಿಯಾಗಿದೆ. ವೈತರಣಿ ಅಂದು ಕೂಡಲೇ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ನಮ್ಮ ನಂಬಿಕೆಯ ಪ್ರಕಾರ ನರಕದಲ್ಲಿ ವೈತರಣಿ ಅಂತ ಒಂದು ನದಿ ಇದೆಯಂತೆ, ರಕ್ತ ಮಾಂಸಗಳಿಂದ ಆದಂಥ ನದಿಯಂತೆ. ಅದನ್ನು ದಾಟ್ಕೊಂಡು ಹೋಗೋದು ಬಹಳ ಕಷ್ಟ, ಹೀಗೆಲ್ಲ ಕತೆ ಕೇಳಿರ್ತೇವೆ ನಾವು. ಅದೇ ಹೆಸರಿನ ನದಿ ಮಹಾರಾಷ್ಟ್ರದಲ್ಲಿ ಇದೆ ಅಂದಾಗ ಆಶ್ಚರ್ಯ ಆಗುತ್ತೆ. ಇದು ತ್ರಯಂಬಕೇಶ್ವರ ಪರ್ವತದಲ್ಲಿ ಹುಟ್ಟಿ, ಇದು ಅರಬ್ಬಿ ಸಮುದ್ರದ ಖಂಬಟ್ ಕೊಲ್ಲಿ ಅಂತ ಬರುತ್ತೆ, ಅಲ್ಲಿ ಹೋಗಿ ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತೆ. ಯಾಕೆ ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು ಅಂದರೆ, ಈ ಬುಲ್ ಶಾರ್ಕ್ ಅಂತ ಒಂದು ಮೀನದು ಶಾರ್ಕ್ ಇದೆಯಲ್ಲ, ಅದು ಅತ್ಯಂತ ಅಪಾಯಕಾರಿಯಾದದ್ದು. ಈ ಶಾರ್ಕ್ನ ವಿಶೇಷ ಏನು ಅಂದರೆ, ಇದು ಉಪ್ಪು ನೀರಲ್ಲೂ ವಾಸ ಮಾಡುತ್ತೆ, ಸಿಹಿ ನೀರಲ್ಲೂ ವಾಸ ಮಾಡುತ್ತೆ. ಹಾಗಾಗಿ ಉಪ್ಪು ನೀರಲ್ಲಿ ಸಾಮಾನ್ಯವಾಗಿರುವಂಥ ಈ ಶಾರ್ಕು ಇದು ಸಿಹಿ ನೀರಲ್ಲಿ ಬಂದ್ಬಿಟ್ಟಿದೆಯಂತೆ ಈ ನದಿನಲ್ಲಿ, ವೈತರಣಿ ನದಿಯಲ್ಲಿ. ಹಾಗಾಗಿ ಈಜುಗಾರರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮನುಷ್ಯರನ್ನು ಕಂಡ್ರೆ ಅವರ ಮೇಲೆ ಆಕ್ರಮಣ ಮಾಡೋದುಂಟು ಈ ಬುಲ್ ಶಾರ್ಕ್. ಮುಂದಿನ ಪುಸ್ತಕ ಸ್ನೇಹಶೀಲ, ಸಿರಿಗೇರಿ ಯರಿ ಸ್ವಾಮಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ತೃತೀಯ ಲಿಂಗಿಗಳಿಗಾಗಿ ರಚನೆಯಾಗಿರುವ ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಎಷ್ಟು ವಲಯಗಳನ್ನು ಸ್ಥಾಪಿಸಿದೆ? ಆಯ್ಕೆಗಳನ್ನು ನೋಡೋಣ. 3, 5, 10, 4. ಮೊದಲಿಗೆ ಅನಂತ ಪದ್ಮನಾಭ, ಅನಂತರ ವಿನುತಾ. 4. ವಿನುತಾ? ಆಪ್ಷನ್ 2, 5. 5. ಉತ್ತರವನ್ನು ನೋಡೋಣ. 5 ಸರಿಯಾದ ಉತ್ತರ. ಸ್ನೇಹಶೀಲ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ತೃತೀಯ ಲಿಂಗಿಗಳಿಗೆ ಒಂದು ರೀತಿಯಾದ ಭವಿಷ್ಯ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನ ಹಲವು ದೇಶಗಳಲ್ಲಿ ಇವತ್ತು ಭವಿಷ್ಯ ಸಿಗ್ತಾ ಇಲ್ಲ ಅವರಿಗೆ. ಇದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅವರಿಗೂ ಎಲ್ಲರ ಹಾಗೆ ಬದುಕುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ 768 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಪರ್ಸನ್ಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದೆ. ಅವರಿಗೆ ಬೇಕಾಗುವಂಥ ಪ್ರಮಾಣ ಪತ್ರವನ್ನು, ಏನಾದರೂ ಕೆಲಸವನ್ನು ಮಾಡಬೇಕು ಅಂದರೆ ಅವರಿಗೆ ಒಂದಷ್ಟು ತರಬೇತಿಯನ್ನು, ವಾಸ ಮಾಡೋದಕ್ಕೆ ಮನೆಯನ್ನು, ಹಾಗೂ ಅವರ ಸಮಗ್ರ ಯೋಗಕ್ಷೇಮಕ್ಕೆ ಅಗತ್ಯವಾದ ಎಲ್ಲ ಯೋಜನೆಗಳನ್ನು ಭಾರತವನ್ನು 5 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಒಂದೊಂದು ಕಡೆ ಒಂದೊಂದು ಪ್ರಾದೇಶಿಕ ಕಚೇರಿಯನ್ನು ಮಾಡಿ ಅವರ ಬದುಕನ್ನು ಸುಧಾರಿಸುವ ಪ್ರಯತ್ನ ನಡೆಸ್ತಾ ಇದೆಯಂತೆ. ಮುಂದಿನ ಪುಸ್ತಕ ಜ್ಞಾನ ಕುಂಡಲಿನಿ ಪ್ರದೀಪ, ಶ್ರೀ ಗೋವಿಂದಗಿರಿ ಸ್ವಾಮೀಜಿಗಳು ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಓಂ ರು ನ ಕ ಲಿ. ಬರೆದಿರುತ್ತಿದ್ದಾರೆ ವಿನುತಾ. ಒಂದೂರು ಕನಕ ಗಂಗಾವಲಲ್ಲಿ. ಒಂದೂರು ಕನಕ, ಅಷ್ಟು ಗೊತ್ತಾಯ್ತು ನನಗೆ. ಕಾವಲಿನಲ್ಲಿ. ಹೇಳಿ ನಾಗರಾಜ್. ಒಂದೂರು ಕನಕನ ಮಂಡಲಿ.
KS ನರಸಿಂಹಸ್ವಾಮಿ ಅವರನ್ನು ಜ್ಞಾಪಿಸ್ಕೊಂಡು ಮತ್ತೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಒಂದಿರುಳು ಕನಸು. ಕನಸಿನಲ್ಲಿ ನಾನು ಕೇಳ್ತಾ ಇದ್ದೀನಿ. ಮೊದಲು ವಿನುತಾ ಅವರಿಗೆ ಹೇಳಿ. ಹೇಳಿ ನಾಗರಾಜ್. ಒಂದಿರುಳು ಕನಸಿನಲ್ಲಿ. ಒಂದಿರುಳು ಕನಸಿನಲ್ಲಿ. ಏನಾಗುತ್ತೆ ಅಂದರೆ ಜನಪ್ರಿಯವಾದಂಥ ಈ ಪದಗುಚ್ಛಗಳನ್ನು ಹೇಳುವಾಗ ತಪ್ಪುಗಳನ್ನು ಮಾಡೋದುಂಟು. ಇದು ಸ್ಪರ್ಧೆ. ಇದು ಒಂದಕ್ಷರವೂ ಹೆಚ್ಚು ಕಡಿಮೆ ಆಗಬಾರ್ದು. ಹಾಗಾಗಿ ಅನಂತ ಪದ್ಮನಾಭ ಅವರನ್ನು ಕೇಳ್ತಾ ಇದ್ದೇನೆ. ಒಂದಿರುಳಿನ ಕನಸಿನಲ್ಲಿ. ಒಂದಿರುಳಿನ ಕನಸಿನಲ್ಲಿ ಉತ್ತರವನ್ನು ನೋಡು. ಒಂದಿರುಳಿನ ಕನಸಿನಲ್ಲಿ, ಒಂದಿರುಳ ಕನಸಿನಲ್ಲಿ ಅಂತ ಕವಿಗಳು ಬರ್ಕೊಂಡು ಹೋಗಿದ್ದಾರೆ. ಆದರೆ ಪ್ರಶ್ನೆ ಇರೋದು ಒಂದಿರುಳಿನ ಕನಸಿನಲ್ಲಿ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜ್ಞಾನ ಕುಂಡಲಿನಿ ಪ್ರದೀಪ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಒಂದು ಆದಿಮ ಪ್ರೇಮ ಕವಿತಾ ಸಂಕಲನ, ನಂದಿನಿ ಹೆದ್ದುರ್ಗ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನು ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 31 ಕೂಡು 40, 78 ಕಳೆ 43, 12 ಗುಣಿಸು 12, 144 ಭಾಗಿಸು 8. ಬಜರುತ್ತಿದ್ದಾರೆ ನಾಗರಾಜ್. ಅಂತಿಮ ಉತ್ತರ 268. 268. ಎಸ್ ಸರ್. ವಿನುತಾ ಹಾಗೂ ಅನಂತ ಪದ್ಮನಾಭ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಒಂದು ಉತ್ತರ 71, 35, 144, 18 ಎಲ್ಲವನ್ನ ಕೂಡಿದ್ರೆ 268 ಬಂದಿದೆ. ನಾಗರಾಜ್ ಅವರಿಗೆ ಒಂದು ಆದಿಮ ಪ್ರೇಮ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕಥಾ ಸಂಕಲನ ಲೀಕ್ಔಟ್ ಬರೆದಿದ್ದಾರೆ ಅಕ್ಷತಾ ಪಾಂಡವಪುರ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡು. ಆಯ್ಕೆಗಳು ಬರೋದಕ್ಕೆ ಮೊದಲು ನಾಗರಾಜ್ ಹಾಗೂ ಅನಂತ ಪದ್ಮನಾಭ ಬರೆದಿರುತ್ತಿದ್ದಾರೆ. ಮೊದಲಿಗೆ ನಾಗರಾಜ್. ವಿಜಯಕಾಂತ್ ಅವರು. ವಿಜಯಕಾಂತ್. ಅನಂತ ಪದ್ಮನಾಭ. ವಿಜಯಕಾಂತ್. ಅದೇ ಉತ್ತರ. ಆಯ್ಕೆಗಳು ಶಶೀಂದ್ರನ್ ಮುತ್ತುವೇಲ್, ಕುರೆಲ್ಲ ವಿಠಲಾಚಾರ್ಯ, ವಿಜಯಕಾಂತ್ ಹಾಗೂ KS ರಾಜಣ್ಣ. ವಿಜಯಕಾಂತ್ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ವಿಜಯಕಾಂತ್ ಉತ್ತರ ಸರಿಯಾಗಿದೆ. ನಾಗರಾಜ್ ಅವರಿಗೆ ಲೀಕ್ಔಟ್ ಎನ್ನುವ ಈ ಒಂದು ಪುಸ್ತಕ ಕೊಟ್ಟಿದ್ದೇನೆ. ಜೊತೆಗೆ ಇನ್ನೂ ಒಂದು ಪುಸ್ತಕ ಕೊಡಬೇಕು. ಮನ್ವಂತರ ಕಥಾ ಸಂಕಲನ ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು 2 ಪುಸ್ತಕ ಕೊಟ್ಟಿದ್ದೇನೆ. ಈ ವರ್ಷ ವಿಜಯಕಾಂತ್ ಅವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಇವರ ಪೂರ್ಣ ಹೆಸರು ನಾರಾಯಣನ್ ವಿಜಯರಾಜ್ ಅಳಗರ್ ಸ್ವಾಮಿ ಅಂತ. ಆದರೆ ಚಿತ್ರ ಬದುಕಿನಲ್ಲಿ ಇವರು ವಿಜಯಕಾಂತ್ ಅಂತ ಪ್ರಸಿದ್ಧರು. ತಮಿಳು ಚಲನಚಿತ್ರ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ಅಭಿನಯಿಸಿರೋದು ಉಂಟು. ಇವರು ದೇಶೀಯ ಮೂರ್ಪೊಕ್ಕು ದ್ರಾವಿಡ ಕಳಗಂ ಅಂತಕ್ಕಂಥ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಆದರೆ ದುರದೃಷ್ಟವಶಾತ್ ಇವರು ಕೋವಿಡ್ ಮಹಾಮಾರಿಗೆ ಬಲಿಯಾಗ್ತಾರೆ. ಮುಂದಿನ ಪುಸ್ತಕ ಬೇಗುದಿ. ಕಿರಣ್ ನಗರ್ಕರ್ ಅವರು ಇಂಗ್ಲಿಷಲ್ಲಿ ಬರೆದಂಥ ಕಕೋಲ್ಡ್ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆರ್ ಲಕ್ಷ್ಮೀನಾರಾಯಣ ಅವರು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನು, ವ, ರು, ಕಾ, ದೇ, ಛೆ, ರ, ನು. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ನಾಗರಾಜ್
ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. 100 ದೇವರ ನೂಕಾಚೆ. 100 ದೇವರ ನೂಕಾಚೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. 100 ದೇವರ ನೂಕಾಚೆ ಉತ್ತರ ಸರಿಯಾಗಿದೆ. ಬೇಗುದಿ ಈ ಬೃಹತ್ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ. ಕುವೆಂಪು ಅವರು ಹೇಳಿದಂಥ ಮಾತಿದು. ಈಗ ನಾವು 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡು. ಬುಡಮೇಲು ಮಾಡು, ತಲೆ ಕೆಳಗೆ ಮಾಡು, ಹೊಳೆ ಮಿನುಗು, ರೇಷ್ಮೆ ಧೋತ್ರ ಪೇಟ. ಯಾರೂ ಬಜರುತ್ತಿಲ್ಲ. ಮೊದಲನೇ ಶಬ್ದಕ್ಕೆ ಉತ್ತರವನ್ನು ಕೊಡ್ತೇನೆ. 2, 3ಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ ತಲಮಗುಚು, 2 ಉತ್ತರ ಹೊಳೆ ಮಿನುಗು. ಹೇಳಿ ನಾಗರಾಜ್. ಹೊಳಪು. 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 ತಮ್ಮ ಉತ್ತರ ಅನಂತ ಪದ್ಮನಾಭ. ಹೊಳಪು ಸರ್. ಹೊಳಪು. ಹೊಳಪು. ಉತ್ತರವನ್ನು ನೋಡೋಣ. ಥಳಕು ಅಂತ ಆಗಿತ್ತು. ಹೊಳೆ ಮಿನುಗು. ಹೊಳಪೂ ಸಹ ಮಿನುಗು ಹೊಳೆ ಅನ್ನೋ ಅರ್ಥ ಬರಬಹುದು. ಆದರೆ ಪುಸ್ತಕವನ್ನು ಕೊಡೋದು ನಮ್ಮ ಮೂಲ ಉದ್ದೇಶ ಆಗಿರೋ ಕಾರಣ ಥಳಕು ಉತ್ತರವನ್ನು ಕೊಡದೇ ಇದ್ದರೂ ಹೊಳಪು ಅಂತ ಕೊಟ್ಟಿದ್ದಾರೆ. ನಾಗರಾಜ್ ಅವರು ಅವರಿಗೆ ಆಹಾರ ಭಾಗ್ಯ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ ಯಾರು ಬೇಕಾದರೂ ಬಜರಬಹುದು, ಉತ್ತರವನ್ನು ಕೊಡಬಹುದು. ರೇಷ್ಮೆ ಧೋತ್ರ ಪೇಟ ಇತ್ಯಾದಿಗಳಿಗೆ ಒಂದು ಶಬ್ದವನ್ನು ಬಳಸ್ತಾರೆ. ಹಬ್ಬಗಳಲ್ಲಿ ಮದುವೆಗಳಲ್ಲಿ ಬಳಸೋದುಂಟು ಈ ಪದವನ್ನು. 3 ಉತ್ತರ. ಮಗುಟ ಅಂತ ಇದನ್ನು ಕರೆಯೋದು ಉಂಟು. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ನಾಗರಾಜ್ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆಯನ್ನು ನೋಡೋಣ. ಮಂಕುಕವಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಳೆಗುಂದು, ಕಳೆ ಹೆಚ್ಚಾಗು. ಕಳೆಗುಂದು. ಮುಂದಿನ ಪ್ರಶ್ನೆ. ಮಾಂಸಾಹಾರಿಯಾದ ಒಂದು ಪಕ್ಷಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬೇಗೆ, ಡೇಗೆ. ಡೇಗೆ. ಮುಂದಿನ ಪ್ರಶ್ನೆ. ಸರ್ವಾಧಿಕಾರದ ಹೆಸರೇನು? ಇಂದ್ರ, ಚಂದ್ರ. ಇಂದ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಚಿಗಿರಿ ಏರುತ್ತಾ ಬರುವ, ಜಗವ ಆನಂದಿಸುವ, ಜಗದ ಪ್ರಾಣವಾಗಿ ಮೆರವ, ಇವನಾರು ಬಗೆಹರಿಸಿ ಹೇಳೇ ಸಖಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಕುಕವಿ. ಕಳೆಗುಂದು ಸರಿಯಾಗಿದೆ. 2 ಉತ್ತರ ಡೇಗೆ ಸರಿಯಾಗಿದೆ. 3 ಉತ್ತರ ಇಂದ್ರ ಸರಿಯಾಗಿದೆ. 4 ಉತ್ತರ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಉತ್ತರ ಸರಿಯಾಗಿದೆ. 5ನೇದು ಇದು ಚಂದ್ರನ ವರ್ಣನೆ ಆಗಿತ್ತು. ಚಂದ್ರನಲ್ಲಿ ಪ್ರಾಣಿಗಳು ಇದೆ, ಮೊಲ ಇದೆ, ಜಿಂಕೆ ಇದೆ, ಹೀಗೆಲ್ಲ ಕಲ್ಪಿಸ್ಕೋತೇವೆ. ಆ ಹಿನ್ನೆಲೆಯಲ್ಲಿ ರಚನೆ ಆಗಿರುವಂಥದ್ದು. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ವಿನುತಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಮಂಕುದಿಣ್ಣೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬಹಳ ಪೆದ್ದ, ಬಹಳ ಬುದ್ಧಿವಂತ. ಬಹಳ ಪೆದ್ದ. ಮುಂದಿನ ಪ್ರಶ್ನೆ. ಗಿಡ ಮತ್ತು ಪೊದೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಡಗಂಟೆ, ಗಿಡಗಂಟಿ. ಗಿಡಗಂಟೆ. ಮುಂದಿನ ಪ್ರಶ್ನೆ. ಒಟ್ಟು ಎಷ್ಟು ಮಂದಿ ಇಂದ್ರರು ಇದ್ದಾರೆ? 6, 16. 6. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನಸ್ಸಿದ್ದರೆ ಮಾರ್ಗ.
ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೋಡುತ್ತಿರ್ಪದರಿಂದ ಆಡಿದ್ದು ಕೇಳುವನು, ಓಡುವನು ಕಾಲಿದ್ದಲೇ, ಇವನಿಗೆ ನಾಡು ನಡಗುವುದು ಹೇಳೇ ಸಖಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಕುದಿಣ್ಣೆ, ಬಹಳ ಪೆದ್ದ, ಸರಿಯಾಗಿದೆ. 2 ಉತ್ತರ ಗಿಡ ಗಂಟಿ ಆಗಬೇಕು, ಗಂಟೆ ಅಲ್ಲ. 3ನೇ ಪ್ರಶ್ನೆಗೆ ಉತ್ತರ 16 ಆಗಿತ್ತು, 6 ಅಂತ ತಾವು ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಮನಸ್ಸಿದ್ದರೆ ಮಾರ್ಗ, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಹಾವಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮನ್ವಂತರ ಆಹಾರ ಭಾಗ್ಯ 2 ಪುಸ್ತಕಗಳನ್ನು ವಿನುತಾ ಅವರಿಗೆ ಕೊಟ್ಟಿದ್ದೇವೆ. ಅನಂತ ಪದ್ಮನಾಭ ಅವರಿಗೆ ಈಗ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಮಂಕು ಬೂದಿಯನ್ನೆರಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮೋಸವನ್ನು ಮಾಡು, ಮಾಟವನ್ನು ಮಾಡು. ಮೋಸವನ್ನು ಮಾಡು. ಮುಂದಿನ ಪ್ರಶ್ನೆ. ಕಾಡಿನ ಮರೆಯಲ್ಲಿ ಅಡಗಿಕೊಳ್ಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಡ ಬೀಳು, ಗಿಡ ಬೋಳು. ಗಿಡ ಬೀಳು. ಮುಂದಿನ ಪ್ರಶ್ನೆ. ಇಂದ್ರನು ಖಾಂಡವನ ದಹನದಲ್ಲಿ ಯಾರಿಗೆ ಸೋತನು? ಅರ್ಜುನ, ಕರ್ಣ. ಕರ್ಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೊಳೆಯಲ್ಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಎತ್ತ ಹೋದರೂ ಬಿಡದೆ ಬೆನ್ನತ್ತಿ ತಾ ಬರುತ್ತಿರುವ, ಕತ್ತಲಲ್ಲಿ ಇವನು ಅಡಗುವ, ಇವನಾರು ತಿಳಿದು ಹೇಳೇ ಸಖಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಕುಬೂದಿಯನ್ನೆರಚು, ಮೋಸವನ್ನು ಮಾಡು, ಸರಿಯಾಗಿದೆ. 2 ಉತ್ತರ ಗಿಡ ಬೀಳು, ಸರಿಯಾಗಿದೆ. 3 ಉತ್ತರ ಅರ್ಜುನ ಆಗಿದ್ದ, ಅರ್ಜುನ ಕೃಷ್ಣ ಸೇರಿಕೊಂಡು ಕಾಂಡಭವನವನ್ನು ದಹಿಸ್ತಾರೆ. 4ನೇ ಪ್ರಶ್ನೆಗೆ ಉತ್ತರ ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ತೊಳೆದಂತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ನೆರಳು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ನಾಗರಾಜ್ ಅವರಿಗೆ ದೊರೀತಾ ಇದೆ 4, 5, 5, 5, 10 ಪುಸ್ತಕಗಳು ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. 100 ಅಂಕಗಳನ್ನು ಗಳಿಸಿದರೆ ಒಂದು ವಿಶೇಷವಾದ ಪುಸ್ತಕವನ್ನು ಕೊಡ್ತೇವೆ. ಬಹಳ ಒಳ್ಳೆಯ ಪುಸ್ತಕ. ಭಾರತ ಒಕ್ಕೂಟ ನಿರ್ಮಾಪಕರ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಮನ್ನಾರ್ ಕೃಷ್ಣರಾವ್ ಬರೆದಂಥ ಬೃಹತ್ ಕೃತಿ ತಮಗೆ ಕೊಟ್ಟಿದ್ದೇವೆ. ಅಭಿನಂದನೆಗಳು. ವಿನುತಾ ಅವರಿಗೆ 2, 4 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಅನಂತ ಪದ್ಮನಾಭ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.